ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಡೇಗೋಸ್ಕರ ನಾವು ಲಾಸ್ಟ್ 9 ಮಂತಿಂದ ವೆಯ್ಟ್ ಮಾಡ್ತಿದ್ದೋ. ದಿಸ್ ಇಸ್ ದ ಹ್ಯಾಪಿ ಮೂಮೆಂಟ್ ಫಾರ್ ನನಗೆ, ನನ್ನ ಫ್ಯಾಮಿಲಿಗೆ, ಎಲ್ಲರಿಗೂ. ಯಾಕೆ ಅಂದರೆ ಇವತ್ತು ನನ್ನ ವೈಫ್ಗೆ ಡೆಲಿವರಿ ಪೇಯ್ನ್ ಬಂದಿದೆ. ನಾನು ಸಂಟ್ ಜಾನ್ಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫೈನಲಿ ರೀಚ್ಡ್ ಹಾಸ್ಪಿಟಲ್ ರೀಚ್ ಆದಮೇಲೆ ನಿಮಗೆ ಗೊತ್ತಿರುತ್ತಲ್ರಿ ಏನೇನು ಹಾಸ್ಪಿಟಲ್ ಫಾರ್ಮಾಲಿಟೀಸ್ ಮಾಡಬೇಕಂತ. ಸೊ ಅದೇ ಥರ ನಾನು ಕೂಡ ಫಾರ್ಮ್ ಎಲ್ಲ ಫಿಲ್ ಮಾಡಿ ಅಡ್ಮಿಟ್ ಆಯಿತು. ಡಾಕ್ಟ್ರನ್ನ ಕನ್ಸಿಡರ್ ಮಾಡಿದೆ. ಡಾಕ್ಟ್ರ್ ಹೇಳಿದರು ಮದರ್ ಆ್ಯಂಡ್ ಬೇಬಿ ತುಂಬ ಹೆಲ್ದಿಯಾಗಿದ್ದಾರೆ, ಟೆನ್ಷನ್ ತೊಗೊಳ್ಳೋದಂಥ ಅವಶ್ಯಕತೆ ಏನಿಲ್ಲ, ನಾರ್ಮಲ್ ಆಗಿರಿ. ಸೊ ಒಂದು 4 hour ಪ್ರೋಸೆಸ್ ಆಗುತ್ತೆ ಡೆಲಿವರಿ ಮಾಡೋಕ್ಕೆ. ಸೊ ನೀವು ವೆಯ್ಟ್ ಮಾಡಬೇಕಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಯಾಕೆ ಹೇಳ್ತೀರಿ, ಕೈ ಕಾಲು ಬಾಯಿ ಏನೂ ಓಡ್ತಾ ಇರಲಿಲ್ಲ. ಫೈನಲಿ ಡೆಲಿವರಿ ಆಯಿತು. ಮಗುನ ಹ್ಯಾಂಡ್ ಓವರ್ ಮಾಡಿದ್ರು ಕೈಗೆ. ತುಂಬ ಖುಷಿ ಆಯಿತು ನೋಡಿರಿ. ನೈಟು ಹಾಸ್ಪಿಟ್ಲಲ್ಲಿ ಇರೋದು ಇದೇ ಸಿಚುವೇಶನ್, ಈ ಥರ ಇರುತ್ತೆ ನೋಡಿ. ಡೆಲಿವರಿ ಆದಮೇಲೆ ವಾರ್ಡ್ ಶಿಫ್ಟ್ ಮಾಡಿದ ಮೇಲೆ 5 ದಿವಸ ಹಾಸ್ಪಿಟಲ್ ಕಳಿಬೇಕು. ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ನಿಮಗಿದ್ರೆ ಶೇರ್ ಮಾಡಿ.